ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಜಯ ಪಾಟೀಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು 9ನೇ ತರಗತಿಯ ಸಮಾಜ ವಿಜ್ಞಾನ ಪಾಠಗಳನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು 8ನೇ ತರಗತಿ, 7ನೇ ತರಗತಿ, 6ನೇ ತರಗತಿಯ ಎಲ್ಲ ಪಾಠಗಳು ನಿನ್ನೆನೇ ಮುಗಿದ್ವು. ಇವತ್ತು 9ನೇ ತರಗತಿಯ ಮೊದಲನೇ ಪಾಠವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಹಾಗೆ ಪ್ರತಿ ವಿಡಿಯೋಗಳ PDF-ಗಳು ಎಲ್ಲರೂ ಶೇರ್ ಮಾಡ್ತಾರೆ. ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ಶೇರ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ವಿಡಿಯೋಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCRT ವಿಡಿಯೋಗಳು, ನಾನು ಸೋಷಿಯಲ್ ಸೈನ್ಸ್ನ 6th, 7th, 8th ಮುಗಿಸಿ ಈಗ 9th ಪಾಠಕ್ಕೆ ಬಂದಿದ್ದೀನಿ. ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇನ್ನೊಂದು ಇದು ಹೊಸ ಅಳವಡಿಕೆ. ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ನಾವೇನು ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಕನ್ನಡ ಮಾಧ್ಯಮಕ್ಕೆ, ಎಲ್ಲ ಮಾಧ್ಯಮದಿಂದ ಕನ್ನಡ ಮಾಧ್ಯಮಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪಾಠ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ತುಂಬ ಅಗತ್ಯ ಆಗಿರುತ್ತೆ. ಅದಕ್ಕೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಇಲ್ಲಿ ನೀವು ಜಾಯಿನ್ ಆಪ್ಷನ್ ಮೂಲಕ ನಿಮಗೆ ಅನ್ನಿಸಿದಷ್ಟು ಸಹಾಯವನ್ನು ಮಾಡಬಹುದು. ಇಲ್ಲಿ 4 ಸ್ಕೀಮ್ಗಳಿವೆ: ಶಿಶು, ಕಿಶೋರ್, ತರುಣ್, ಗೋಲ್ಡನ್ ಸಪೋರ್ಟ್ 29, 59, 159, 599 ಕ್ರಮವಾಗಿ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 874881499920. ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡನ್ನು ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗಿಸ್ಕೋತೀವಿ. ಹೆಚ್ಚಾದ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಡೊನೇಟ್ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಅಸ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಸಮಾಜ ವಿಜ್ಞಾನ, 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ ಇತಿಹಾಸ ವಿಭಾಗದಲ್ಲಿ 2ನೇ ಅಧ್ಯಾಯದ 3ನೇ ಭಾಗ. 1ನೇ ಅಧ್ಯಾಯದಲ್ಲಿ ರಜಪೂತ ಮನೆತನಗಳು ಮತ್ತು ಟರ್ಕರ ಬಗ್ಗೆ ಕಲ್ತಿದ್ವಿ. 2ನೇ ಅಧ್ಯಾಯದಲ್ಲಿ ದೆಹಲಿ ಸುಲ್ತಾನರನ್ನು ಬಗ್ಗೆ ಕಲ್ತಿದ್ವಿ. ಗುಲಾಮಿ ಸಂತತಿ ಮತ್ತು ಖಿಲ್ಜಿ ಸಂತತಿ ಬಗ್ಗೆ ಕಲ್ತಿದ್ವಿ. ಅಲ್ಲಿ ಬರುವಂತಹ ಪ್ರಸಿದ್ಧ ಸುಲ್ತಾನರು ಹಾಗೆ ಅವರ ಆಡಳಿತ ಸುಧಾರಣೆಗಳು, ಇವುಗಳ ಬಗ್ಗೆ ಕಲ್ತಿದ್ವಿ. ಈ ಅಧ್ಯಾಯದಲ್ಲಿ ನಾವು 3ನೇ ಭಾಗದಲ್ಲಿ ನಾವು ಏನು ಕಲಿತೀವಿ, ದೆಹಲಿ ಸುಲ್ತಾನರ ಮುಂದುವರೆದ ಭಾಗ. ಗುಲಾಮಿ ಸಂತತಿ ಬರುತ್ತೆ, ಖಿಲ್ಜಿ ಸಂತತಿ ಬರುತ್ತೆ. ಈ ಭಾಗದಲ್ಲಿ ತುಘಲಕ್ ಸಂತತಿ, ಲೋಧಿ ಸಂತತಿ ಹಾಗೆ ಸಯ್ಯದ್ ಸಂತತಿಯ ಬಗ್ಗೆ ಕಲಿತೀವಿ. ಇಲ್ಲಿ ತುಘಲಕ್ ಸಂತತಿ ಬರುತ್ತೆ. ತುಘಲಕ್ ಸಂತತಿಯ ಕಾಲಘಟ್ಟ ಸಾಮಾನ್ಯ ಶಕೆ 1320ರಿಂದ 1399. ತುಘಲಕ್ ಸಂತತಿಯನ್ನು ಗಿಯಾಸುದ್ದೀನ್ ಅನ್ನುವಂಥವರು ಸ್ಥಾಪನೆ ಮಾಡ್ತಾರೆ. ಗಿಯಾಸುದ್ದೀನ್ ಕೆಲವು ಉದಾರ ಆಡಳಿತಾತ್ಮಕ ನೀತಿಯ ಮೂಲಕ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸಿದಂತಹ ಒಬ್ಬ ಸುಲ್ತಾನ. ಮಂಗೋಲರ ದಾಳಿ ತಡೆಗಟ್ಟೋದಕ್ಕೋಸ್ಕರ ಗಡಿಯನ್ನು ಭದ್ರಪಡಿಸ್ತಾನೆ. ರೈತರಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಿಸ್ತಾರೆ. ಹಾಗೆ ಭೂ ಕಂದಾಯವನ್ನು ಕಡಿಮೆ ಮಾಡ್ತಾರೆ. ನಂತರ ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನು ಸಂಘಟಿಸಿದವರು ಕೂಡ ಇವರೇ. ದೆಹಲಿ ಬಳಿ ತುಘಲಕಾಬಾದ್ ಅನ್ನುವಲ್ಲಿ ಕೋಟೆಯನ್ನು ಕಟ್ಟಿಸ್ತಾರೆ. ವಾರಂಗಲ್, ಮಧುರೆ ಇವುಗಳನ್ನು ವಶ ಮಾಡಿಕೊಂಡು ಗುಜರಾತ್ ಮತ್ತು ಬಂಗಾಳದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡ್ತಾರೆ. ಈ ಸಂತತಿಯ ಇನ್ನುಳಿದ ಪ್ರಮುಖ ಸುಲ್ತಾನರು ಯಾರಂದರೆ ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ತುಘಲಕ್ ಅನ್ನುವಂಥವ್ರು. ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅವರ ಬಗ್ಗೆ ಕಲಿಯೋಣ. ಈತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಪಂಡಿತನಾಗಿದ್ದ.
ಇವನು ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಯ ಪಾಂಡಿತ್ಯವನ್ನು ಪಡೆದಿದ್ದ. ಗಣಿತ, ಭೌತವಿಜ್ಞಾನ, ವೈದ್ಯಶಾಸ್ತ್ರ, ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರದಲ್ಲಿ ಇವನು ಪರಿಣಿತ ಆಗಿದ್ದ. ಆತನ ವ್ಯಕ್ತಿತ್ವದಲ್ಲಿ ಕೆಲವು ಅಸಹಜತೆಗಳು ಇದ್ವು. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಕಾಲಕ್ಕಿಂತ ಹಲವು ಶತಮಾನಗಳಷ್ಟು ಮುಂದೆ ನಿಂತು ಯೋಚನೆ ಮಾಡ್ತಿದ್ದ, ಮುಂದಾಲೋಚನೆಯನ್ನು ಮಾಡ್ತಿದ್ದ. ಇದರಿಂದ ಹಲವಾರು ಸಂಕಷ್ಟಗಳಿಗೂ ಇವನ ಆಡಳಿತದಲ್ಲಿ ಜನರು ಈಡಾಗ್ತಾರೆ. ಆದರೆ ಅವನ ಯೋಜನೆಗಳನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ಪರಿಪಕ್ವತೆ ಇರಲಿಲ್ಲ. ಅಂತಹ ಪಕ್ವತೆ ಇರುವಂತಹ ಹಾಗೂ ಪ್ರಾಮಾಣಿಕತೆಯಲ್ಲಿ ಇರುವಂತಹ ಅಧಿಕಾರಿಗಳು ಮೊಹಮ್ಮದ್ ಬಿನ್ ತುಘಲಕ್ನಿಗೆ ಸಿಗಲಿಲ್ಲ. ಆದ್ದರಿಂದ ಅವನು ಮಾಡಿದ ಯೋಜನೆಗಳೆಲ್ಲವೂ ವಿಫಲತೆಯನ್ನು ಕಂಡವು. ಅಲ್ಲಿನ ಅವನ ಆಡಳಿತ ಕಾಲದಲ್ಲಿ ಇದ್ದಂತಹ ಜನ ಹಲವಾರು ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಅವನು ಮಾಡಿದಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ಇಲ್ಲಿ ಒಂದೊಂದಾಗಿ ನೋಡೋಣ. ಇವನು ಕಂದಾಯ ಸುಧಾರಣೆಯನ್ನು ಮಾಡ್ತಾನೆ. ಸಾಮ್ರಾಜ್ಯದ ಕಂದಾಯಕ್ಕೆ ಸಂಬಂಧಿಸಿದ ಭೂಮಿಯ ಎಲ್ಲ ವಿವರಗಳನ್ನು ಒಳಗೊಂಡಂತಹ ಅಧಿಕೃತ ದಾಖಲೆಗಳಿರುವ ಪುಸ್ತಕವನ್ನು ಇವನು ಜಾರಿಗೆ ತರ್ತಾನೆ. ಅಂದರೆ ಎಷ್ಟು ಒಬ್ಬೊಬ್ಬ ವ್ಯಕ್ತಿ ಎಷ್ಟು ಭೂಮಿಯನ್ನು ಹೊಂದಿದ್ದಾನೆ, ಅವನು ಎಷ್ಟು ಬೆಳೆಯನ್ನು ಬೆಳೀತಾನೆ, ಎಷ್ಟು ಕಂದಾಯನ ಕಟ್ತಾನೆ, ಹೀಗೆ ಪ್ರತಿಯೊಂದು ವಿವರ ಇರುವಂತಹ ದಾಖಲೆ ಪುಸ್ತಕವನ್ನು ಇವನು ಜಾರಿಗೊಳಿಸ್ತಾನೆ. ಕೃಷಿ ಇಲಾಖೆಯನ್ನು ಸ್ಥಾಪಿಸ್ತಾನೆ. ಕೃಷಿಗೆ ಒಳಪಡುವಂತಹ ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ರೈತರಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. ಹಾಗೆ ಹಲವಾರು ತೆರಿಗೆ ವಿನಾಯಿತಿಯನ್ನು ಕೂಡ ರೈತರಿಗೆ ನೀಡ್ತಾನೆ. ಆರ್ಥಿಕ ನೆರವು ನೀಡೋದಕ್ಕೆ ತಕಾವಿ ಅನ್ನುವಂತಹ ಸಾಲ ವ್ಯವಸ್ಥೆಯನ್ನು ಕೂಡ ಇವನು ಮಾಡ್ತಾನೆ. ಅನೇಕ ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತರ್ತಾನೆ. ಆದರೂ ದೊಡ್ಡ ಪ್ರದೇಶದ ರೈತರು ಇವನ ಕಾಲದಲ್ಲಿ ಹೆಚ್ಚು ಭೂ ಕಂದಾಯವನ್ನು ಕಟ್ಟಬೇಕಾಯಿತು. ಅದು ಒಂದು ಡಿಸ್ಅಡ್ವಾಂಟೇಜ್ ಆ ಜನಕ್ಕೆ. ಇನ್ನು ರಾಜಧಾನಿಯ ವರ್ಗಾವಣೆ, ಇವನು ಬಹಳ ಮುಂದಾಲೋಚನೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ಇಡೀ ಭಾರತವನ್ನು ಕೇಂದ್ರದಲ್ಲಿ ಇದ್ದು ಆಳಬೇಕು ಅನ್ನೋ ದೃಷ್ಟಿಯಿಂದ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಧ್ಯ ಭಾರತದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡ್ತಾನೆ. ದೆಹಲಿಯ ಜನರನ್ನು ವಲಸೆ ಹೋಗುವಂತೆ ಹೇಳ್ತಾನೆ. ಆದರೆ ಏನಾಗುತ್ತೆ, ಜನರು ಹಾದಿ ಮಧ್ಯೆ ಹಲವಾರು ಸಂಕಷ್ಟಗಳಿಗೆ ಈಡಾಗಬೇಕಾಗತ್ತೆ. ನೀರಡಿಕೆ, ಹಸಿವಿನಿಂದ ಹಲವಾರು ಜನ ಸಾಯ್ತಾರೆ. ಹಾಗೆ ಏನಾಗುತ್ತೆ, ಈ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಡುಗಳು ಆಗ ಆಗಿರಲಿಲ್ಲ. ಅಸಂಖ್ಯಾತ ಜನರು ಸಂಕಷ್ಟಕ್ಕೆ ಈಡಾಗ್ತಾರೆ. ನಂತರ ಏನಾಗುತ್ತೆ, ರಾಜಧಾನಿ ವರ್ಗಾವಣೆ ಆಗೋವಾಗ ನೋಡಿದಂತಹ ಜನರ ಸಂಕಷ್ಟಗಳನ್ನು ಅರಿತು ಈ ಮೊಹಮ್ಮದ್ ಬಿನ್ ತುಘಲಕ್ ಮತ್ತೆ ತನ್ನ ನಿರ್ಧಾರವನ್ನು ಹಿಂದಕ್ಕೆ ತಗೊಳ್ತಾನೆ. ಹಾಗೆ ಏನಾಗುತ್ತೆ, ಮತ್ತೆ ಜನ ಅರ್ಧಕ್ಕೆ ಹೋದ ಜನ ಮತ್ತೆ ಮರಳಬೇಕಾಗತ್ತೆ. ಅಲ್ಲಿಯೂ ಕೂಡ ಜನರ ಸಾವು ನೋವುಗಳು ಆಗ್ತವೆ. ಇದು ರಾಜಧಾನಿ ವರ್ಗಾವಣೆಯಾದಾಗ ಜನರು ಈಡಾದಂತಹ ಸಂಕಷ್ಟಗಳು, ಜನರಿಗೆ ಬಂದಂತಹ ಕಷ್ಟಗಳು. ಇನ್ನು ಸಾಂಕೇತಿಕ ನಾಣ್ಯ ಪ್ರಯೋಗ. ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ಮೌಲ್ಯಕ್ಕೆ ಸರಿ ಹೊಂದುವಂತೆ ಇವನು ಮಾಡ್ತಾನೆ. ದಿನಾರ ಅನ್ನುವಂತಹ ಬಂಗಾರದ ಹಾಗೂ ಅದಲಿ ಅನ್ನುವಂತಹ ಬೆಳ್ಳಿ ನಾಣ್ಯವನ್ನು ಇವನು ಚಲಾವಣೆಗೆ ತರ್ತಾನೆ. ಅವುಗಳನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸ್ತಾನೆ. ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಇವನು ಜಾರಿಗೆ ಬರ್ತಾನೆ. ಈ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಚಲಾವಣೆ ಆದಮೇಲೆ ನಾಣ್ಯಗಳನ್ನು ಟಂಕಿಸೋದು ಸರ್ಕಾರದ ಏಕಸ್ವಾಮ್ಯ ಆಗಿರಲಿಲ್ಲ. ಸರ್ಕಾರ ಮಾತ್ರ ಅದನ್ನು ಟಂಕಿಸ್ತಾ ಇರಲಿಲ್ಲ. ಪರಂಪರಾನುಗತವಾಗಿ ನಾಣ್ಯಗಳನ್ನು ಟಂಕಿಸುವ ಹಕ್ಕನ್ನು ಹೊಂದಿದ್ದಂತಹ ರಾಜಮನೆತನಗಳಿದ್ವು. ಸುಲ್ತಾನ್ನ ಅನುಮತಿ ಪಡೆಯದೆ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನು ಅಲ್ಲಿ ಅವರು ಟಂಕಿಸ್ತಾರೆ. ಇದರಿಂದ ಅವ್ಯವಸ್ಥೆ ಉಂಟಾಗುತ್ತೆ. ಅಧಿಕ ವೆಚ್ಚದಾಯಕ ಆಡಳಿತಾತ್ಮಕ ಪ್ರಯೋಗಗಳು, ಭೀಕರ ಬರಗಾಲ, ರಾಜಧಾನಿಯ ಸ್ಥಳಾಂತರ, ಪುನರ್ಸ್ಥಳಾಂತರ ಇವುಗಳಿಂದಾಗಿ ರಾಜ್ಯದ ಖಜಾನೆ ಬರಿದಾಗುತ್ತೆ. ಅಲ್ಲಿ ಹಣದ ಅಭಾವ ಉಂಟಾಗುತ್ತೆ. ಇದು ಸಾಂಕೇತಿಕ ನಾಣ್ಯ ಪ್ರಯೋಗದಿಂದ ಆದಂತಹ ಅವ್ಯವಸ್ಥೆ. ಇನ್ನು ದಕ್ಕನ್ ನೀತಿ ಬರುತ್ತೆ. ದಕ್ಕನ್ ನೀತಿಯಲ್ಲಿ ಖಿಲ್ಜಿಯನ್ನರಿಗಿಂತ ಭಿನ್ನವಾಗಿದ್ದಂತಹ ಮೊಹಮ್ಮದ್ ಬಿನ್ ತುಘಲಕ್ ದಕ್ಕನ್ನಲ್ಲಿ ಗೆದ್ದ ಪ್ರದೇಶಗಳಲ್ಲಿ ನೇರವಾಗಿ ತನ್ನ ಆಡಳಿತವನ್ನು ಜಾರಿಗೆ ತರ್ತಾನೆ.
ನೇರ ಆಡಳಿತ ಅಲ್ಲಿ ಜಾರಿಗೆ ಬರುತ್ತೆ. ಕಾಕತೀಯರ ರಾಜಧಾನಿಯಾದಂತಹ ವಾರಂಗಲ್ ಅನ್ನು ಅವನು ವಶ ಮಾಡ್ಕೊಳ್ತಾನೆ. ಭಾರತದಲ್ಲಿ ಇರುವಂತಹ ಮಧುರೈಯನ್ನು ಗೆದ್ದುಕೊಂಡು ಅದರ ಆಡಳಿತ ನಿರ್ವಹಣೆಗಾಗಿ ಜಲಾಲುದ್ದೀನ್ ಹಸನ್ ಶಾ ಅನ್ನ ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ನಂತರ ಹೊಯ್ಸಳರ ದ್ವಾರ ಸಮುದ್ರವನ್ನು ಇವನು ಧ್ವಂಸ ಮಾಡ್ತಾನೆ. ಹೀಗೆ ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕೂಡ ಒಬ್ಬ. ಇವನು ದಕ್ಷಿಣ ಭಾರತದಲ್ಲಿ 27 ದಂಗೆಗಳನ್ನು ಮಾಡ್ತಾನೆ. ಇವನ ಕಾಲದಲ್ಲಿ 27 ದಂಗೆಗಳು ಆಗ್ತವೆ. ಅದು ಎಷ್ಟು ವರ್ಷದಲ್ಲಿ? 11 ವರ್ಷಗಳ ಆಡಳಿತಾವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ನಡೀತವೆ. ಹೀಗೆ ವಿಜಯನಗರ ಬಹುಮನಿ ರಾಜ್ಯಗಳ ಉದಯಕ್ಕೆ ಈ ದಾಳಿಗಳು ಕಾರಣ ಆಗ್ತವೆ. ಇದು ದಕ್ಕನ್ ನೀತಿ. ಇನ್ನು ಫಿರೋಜ್ ಶಾ ನಂತರದ ತುಘಲಕರು. ಇವರು ಫಿರೋಜ್ ಶಾ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್ ನಂತರ ಬಂದಂತಹ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ನಂತರ ಬಂದಂತಹ ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ ಅನೇಕ ಪ್ರಜಾಹಿತ ಕಾರ್ಯಗಳು ಜಾರಿಗೆ ಬರ್ತವೆ. ಪ್ರಜೆಗಳಿಗೆ ನೆರವು ನೀಡುವ ಉದ್ದೇಶದಿಂದಾಗಿ ತಕಾವಿ ಸಾಲ ಮನ್ನಾವನ್ನು ಮಾಡ್ತಾರೆ. ತಕಾವಿ ಸಾಲವನ್ನು ಯಾರು ಈ ಯೋಜನೆಯನ್ನು ಮೊಹಮ್ಮದ್ ಬಿನ್ ತುಘಲಕ್ ರೈತರಿಗೆ ಕೊಟ್ಟಿರ್ತಾನೆ. ಅಲ್ಲಿ ಆದಂತಹ ಸಾಲವನ್ನು ಮನ್ನಾ ಮಾಡಿದ್ದು ಫಿರೋಜ್ ಶಾ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆಯಲ್ಲಿ ತೊಂದರೆಗೆ ಈಡಾಗಿದ್ದಂತಹ ಪ್ರಜೆಗಳಿಗೆ ಪರಿಹಾರ ಧನವನ್ನು ನೀಡ್ತಾನೆ. ಖಾಸಗಿ ಗಣಿಗಳ ಮೇಲೆ ಮತ್ತು ನೀರಾವರಿ ಸೌಲಭ್ಯ ನೀಡಿದ್ದಕ್ಕಾಗಿ ತೆರಿಗೆಗಳನ್ನು ಸಂಗ್ರಹಿಸಲಾಗ್ತಾ ಇತ್ತು. ಈ ತೆರಿಗೆಗಳನ್ನು ಸೇರಿಸಿ ಸುಮಾರು 20 ತೆರಿಗೆಗಳನ್ನು ಇವನು ರದ್ದು ಮಾಡ್ತಾನೆ. ಅನೇಕ ನಗರಗಳನ್ನು, ಮಸೀದಿಗಳನ್ನು, ಮದ್ರಾಸುಗಳನ್ನು, ಅಣೆಕಟ್ಟು, ಕಾಲುವೆಗಳನ್ನು ಇವನು ನಿರ್ಮಾಣ ಮಾಡ್ತಾನೆ. ಅವನು ಕಟ್ಟಿಸಿದಂತಹ ಪ್ರಮುಖ ನಗರಗಳು ಅಂತಂದರೆ ಜಾನ್ಪುರ್, ಇದು ವಿದ್ಯಾಕೇಂದ್ರ. ಪ್ರವಾಸಿಗರ ಅನುಕೂಲಕ್ಕಾಗಿ ಇವನು ಧರ್ಮಶಾಲೆಗಳನ್ನು ಸಹ ರಚಿಸ್ತಾನೆ. ಇದು ಫಿರೋಜ್ ಶಾ. ಇಲ್ಲಿ ನಾವು ಫಿರೋಜ್ ಶಾ ತುಘಲಕ್ ಬಗ್ಗೆ ಕಲಿತ್ವಿ, ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಕಲಿತ್ವಿ, ಮೊಹಮ್ಮದ್ ಬಿನ್ ತುಘಲಕ್ ಮಾಡಿದಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ಕಲಿತ್ವಿ. ನಂತರ ಸಯ್ಯದ್ ಸಂತತಿ ಬರುತ್ತೆ. ಈ ಸಂತತಿಯ ಕಾಲಘಟ್ಟ ಸಾಮಾನ್ಯ ಶಕೆ 1414ರಿಂದ 1451ರವರೆಗೆ ಬರುತ್ತೆ. ತುಘಲಕ್ರ ನಂತರ ಸಯ್ಯದ್ ಸಂತತಿ ಪ್ರವರ್ಧಮಾನಕ್ಕೆ ಬರುತ್ತೆ. ಮುಲ್ತಾನದ ರಾಜ್ಯಪಾಲನಾಗಿದ್ದಂತಹ ಖಿಜರ್ ಖಾನ್ ಸಯ್ಯದ್ ದೆಹಲಿಯನ್ನು ವಶ ಮಾಡಿಕೊಂಡು ಈ ಸಂತತಿಯ ಆಡಳಿತಕ್ಕೆ ಬುನಾದಿಯನ್ನು ಹಾಕ್ತಾನೆ. ದೋಅಬ್, ಬಿಯಾಸ್, ಗ್ವಾಲಿಯರ್ಗಳಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ ಹಾಗೂ ಅನೇಕ ದಂಗೆಗಳನ್ನು ಅಡಗಿಸ್ತಾನೆ. ಶಾಂತಿ ಸುವ್ಯವಸ್ಥೆಯನ್ನು ಮತ್ತು ಭದ್ರತೆಯನ್ನು ನೆಲೆಗೊಳಿಸ್ತಾನೆ. ಮೊಹಮ್ಮದ್ ಶಾ, ಅಲಾವುದ್ದೀನ್ ಹಾಗೂ ಆಲಂ ಶಾ ಈ ಸಂತತಿಯ ಹಲವಾರು ಪ್ರಮುಖ ಸುಲ್ತಾನರು. ಆಲಂ ಶಾನನ್ನು ಬಹಬಲ್ ಲೋಧಿ ಸೋಲಿಸಿ ಏನಾಗುತ್ತೆ, ಅಲ್ಲಿಗೆ ಸಯ್ಯದ್ ಸಂತತಿ ಅಂತ್ಯ ಆಗುತ್ತೆ. ಇದು ಸಯ್ಯದ್ ಸಂತತಿ. ನಂತರ ಬರೋದು ಲೋಧಿ ಸಂತತಿ. ಸಾಮಾನ್ಯ ಶಕೆ 1451ರಿಂದ 1526ರವರೆಗೆ ಕಾಲಘಟ್ಟ ಲೋಧಿ ಸಂತತಿಯದ್ದಾಗಿರುತ್ತೆ. ಇದು ದೆಹಲಿಯನ್ನು ಆಳಿದಂತಹ ಕೊನೆಯ ಸಂತತಿ. ಲೋಧಿ ಸಂತತಿ ದೆಹಲಿಯನ್ನು ಆಳಿದಂತಹ ಕೊನೆಯ ಸುಲ್ತಾನ ಸಂತತಿ. ಬಹುಲೋಲ್ ಲೋಧಿ ಅನ್ನುವಂಥವರು ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಈ ಸಂತತಿಯ ಸುಲ್ತಾನರು. ಬಹುಲೋಲ್ ಲೋಧಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಅನ್ನುವಂಥವರು ಈ ಲೋಧಿ ಸಂತತಿಯ ಪ್ರಮುಖ ಸುಲ್ತಾನರು. ಸಿಕಂದರ್ ಲೋಧಿ ಏನು ಮಾಡ್ತಾನೆ, ಬಿಹಾರ, ಬಂಗಾಳ, ದಾಲ್ಪುರ ಮತ್ತು ಚಂದೇರಿಗಳನ್ನು ವಶ ಮಾಡ್ಕೊಳ್ತಾನೆ ಮತ್ತು ದೆಹಲಿಯಲ್ಲಿ ಶಾಂತಿ ನೆಲೆಸುವಂತೆ ಕ್ರಮವನ್ನು ಕೈಗೊಳ್ತಾನೆ. ಮತ್ತು ಇವನ ಉತ್ತರಾಧಿಕಾರಿಯಾದಂತಹ ಇಬ್ರಾಹಿಂ ಲೋಧಿ ಅದಕ್ಷ ಆಗಿದ್ದ. ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲನಾದಂತಹ ಆಲಂ ಖಾನನ್ನು ಕಳಿಸ್ತಾನೆ. ಆಲಂ ಖಾನ್ ಮತ್ತು ದೌಲತ್ ಖಾನ್ ಮೊಘಲರಿಗೆ ಆಮಂತ್ರಣವನ್ನು ನೀಡ್ತಾರೆ. ಅದರಂತೆ ಬಾಬರ್ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಬಾಬರ್ ಸಾಮಾನ್ಯ ಶಕೆ 1526ರಲ್ಲಿ ಮೊದಲನೇ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸ್ತಾನೆ. ಇಲ್ಲಿಗೆ ಮೊಘಲರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಏನಾಗುತ್ತೆ,
ಈ ಸಿಕಂದರ್ ಲೋಧಿಯ ಉತ್ತರಾಧಿಕಾರಿಯಾದಂತಹ ಇಬ್ರಾಹಿಂ ಲೋಧಿ ಅದಕ್ಷ ಆಡಳಿತಗಾರನಾಗಿರ್ತಾನೆ. ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾದಂತಹ ಅಲಂ ಖಾನ್ ಮತ್ತು ದೌಲತ್ ಖಾನ್ ಮೊಘಲರಿಗೆ ಆಮಂತ್ರಣವನ್ನು ನೀಡ್ತಾನೆ. ಅದರಂತೆ ಬಾಬರ್ ಏನು ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡ್ತಾನೆ. 1526ರಲ್ಲಿ ಮೊದಲನೇ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಇವನು ಸೋಲಿಸ್ತಾನೆ ಬಾಬರ್. ಅಲ್ಲಿಗೆ ಮೊಘಲರ ಆಳ್ವಿಕೆ ಪ್ರಾರಂಭ ಆಗುತ್ತೆ. ದೆಹಲಿ ಸುಲ್ತಾನರ ಆಳ್ವಿಕೆ ಕೊನೆಗೊಳ್ಳುತ್ತೆ. ಇದು ದೆಹಲಿ ಸುಲ್ತಾನರ ಲೋಧಿ ಸಂತತಿ. ಇನ್ನು ಈ ದೆಹಲಿ ಸುಲ್ತಾನರು ಕೊಟ್ಟಂತಹ ಕೊಡುಗೆಗಳು ಏನೇನು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ ಆಡಳಿತ ಪದ್ಧತಿ. ಬಹುತೇಕ ದೆಹಲಿ ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು. ನಿರಂಕುಶ ಪ್ರಭುಗಳು ಅಂದರೆ ಇಲ್ಲಿ ರಾಜ್ಯ ಮಾತ್ರ ಕೇಂದ್ರ ಆಗಿರ್ತಿದ್ದ. ರಾಜನ ಆಡಳಿತದಲ್ಲಿ ರಾಜನ ಒಂದು ಅಂಡರ್ ಎಲ್ಲರೂ ಇರಬೇಕಾಗ್ತಿತ್ತು. ಅವನ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತಿತ್ತು. ಸೈನ್ಯದ ಮುಖ್ಯಸ್ಥ ಮತ್ತು ಮುಖ್ಯಸ್ಥ ಹಾಗೂ ಮುಖ್ಯ ನ್ಯಾಯಾಧೀಶ ರಾಜನೇ ಆಗಿರ್ತಿದ್ದ. ಸುಲ್ತಾನ್ನ ಆಡಳಿತ ಕುರಾನಿನನ್ವಯ ನಡೀತಾ ಇತ್ತು. ಇಲ್ಲಿ ಕುರಾನನ್ನು ಎಲ್ಲರೂ ಬೆಂಬಲಿಸ್ತಾ ಇದ್ದರು. ಹಾಗೆ ಸರದಾರರು, ಅಮೀರರು ಮತ್ತು ಉಮೇಲರು ಆಡಳಿತದಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ರು. ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಿರ್ವಹಣೆಗಾಗಿ ಸೈನ್ಯ ಇಲಾಖೆ, ವಿದೇಶಾಂಗ, ಪತ್ರ ವ್ಯವಹಾರ, ದಾನ ಧರ್ಮದತ್ತಿ ಹೀಗೆ ಹಲವಾರು ಇಲಾಖೆಗಳು ಇದ್ವು. ಅವುಗಳ ಮೇಲ್ವಿಚಾರಣೆಗಾಗಿ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನು ನೇಮಿಸಲಾಗ್ತಾ ಇತ್ತು. ರಾಜ್ಯವನ್ನು ಅನೇಕ ಪ್ರಾಂತಗಳನ್ನಾಗಿ ವಿಂಗಡಿಸಲಾಗಿತ್ತು. ಕೆಳ ಹಂತದ ಆಡಳಿತ ಘಟಕಗಳಿಗೆ ಶಿಕ್ದಾರ್, ಅಮೀನ್, ಚೌಕಿದಾರ್ ಹೀಗೆ ಹಲವಾರು ಮುಖ್ಯಸ್ಥರುಗಳು ಇದ್ದರು. ಕಂದಾಯ ನಿರ್ವಹಣೆ ಮತ್ತು ಶಾಂತಿ ಕಾಪಾಡೋದು, ಶಿಕ್ಷಣವನ್ನು ನೀಡೋದು, ನೈರ್ಮಲ್ಯವನ್ನು ಕಾಪಾಡೋದು ಇವರ ಕಾರ್ಯಗಳಾಗಿದ್ವು. ಇನ್ನು ಕರಾಚ್, ಜಕಾತ್, ಉಶ್ರು ಹಾಗೆ ಜೆಸಿಯಾ, ಮನೆ ತೆರಿಗೆ, ಆಮದು ಸುಂಕ ಇದರಿಂದ ರಾಜ್ಯಕ್ಕೆ ಆದಾಯ ಬರ್ತಾ ಇತ್ತು. ಇನ್ನು ಸಾಮಾಜಿಕ ವ್ಯವಸ್ಥೆ. ದೆಹಲಿ ಸುಲ್ತಾನರ ಸಾಮಾಜಿಕ ವ್ಯವಸ್ಥೆಗೆ ಬಂದರೆ, ಸುಲ್ತಾನರ ಆಡಳಿತದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳ ರೂಢಿಗತ ನಂಬಿಕೆ ಮತ್ತು ಆಚರಣೆಗಳು ಇದ್ವು. ಹಳೆಯ ಸಾಮಾಜಿಕ ವ್ಯವಸ್ಥೆಗೆ ಹಲವಾರು ಸುಧಾರಣೆಗಳನ್ನು ಹಿಂದೂ ಭಕ್ತಿ ಪಂಥದ ಸಂತರು ಹಾಗೆ ಮುಸ್ಲಿಂ ಸಮಾಜದಲ್ಲಿ ಸೂಫಿ ಪಂಥದ ಸಂತರು ತರ್ತಾರೆ. ಸುಲ್ತಾನರ ಆಡಳಿತದ ಆರಂಭ ಕಾಲದಲ್ಲಿ ಟರ್ಕ್ ಮೂಲದ ಸರದಾರರನ್ನೇ ಆಡಳಿತದ ಉನ್ನತ ಹುದ್ದೆಗೆ ನೇಮಕ ಮಾಡ್ತಾಯಿದ್ರು. ಟರ್ಕರ ಪ್ರಾಬಲ್ಯ ಮಸುಕಾದ ನಂತರ, ಟರ್ಕರ ಪ್ರಾಬಲ್ಯ ಕಡಿಮೆ ಆದ ನಂತರ ಏನಾಗುತ್ತೆ, ಖಿಲ್ಜಿ ಮತ್ತು ತುಘಲಕ್ ಸಂತತಿಯವರ ಆಳ್ವಿಕೆಯಲ್ಲಿ ಇಸ್ಲಾಂಗೆ ಮತಾಂತರಗೊಂಡಂತಹ, ಅದರಲ್ಲೂ ಸೇವೆ ಮಾಡ್ತಾ ಇದ್ದಂತಹ ಸಮುದಾಯಗಳಿಗೆ ಸೇರಿದ ವಿದ್ಯಾವಂತರಿಗೆ ಮತ್ತು ಹಿಂದೂಗಳಿಗೆ ಅತ್ಯುನ್ನತ ಹುದ್ದೆಗಳೇ ದೊರೀತವೆ. ಇದರಿಂದ ಈ ಕಾಲದ ಗಣ್ಯವರ್ಗಕ್ಕೆ ಭಾರತೀಯರ ವೇಷಭೂಷಣ, ಆಹಾರ, ಪಾನೀಯಗಳು, ಸಂಗೀತ ಇತ್ಯಾದಿ ಸಾಂಸ್ಕೃತಿಕ ಅಂಶಗಳು ಪರಿಚಯ ಆಗ್ತವೆ. ಮತ್ತು ಇಲ್ಲಿ ಗುಲಾಮಗಿರಿ ಪದ್ಧತಿ ಜಾರಿಯಲ್ಲಿತ್ತು. ಅರಮನೆಯಲ್ಲಿ ಅನೇಕ ಮಹಿಳಾ ಗುಲಾಮರಿದ್ದರು. ಸ್ತ್ರೀಯರ ಸ್ಥಾನಮಾನ ಇಲ್ಲಿ ಉತ್ತಮ ಆಗಿರಲಿಲ್ಲ. ಪರ್ದಾ ಮತ್ತು ಬಾಲ್ಯ ವಿವಾಹ ಅನ್ನುವಂತಹ ಪದ್ಧತಿಗಳು ಇಲ್ಲಿ ರೂಢಿಯಲ್ಲಿದ್ವು. ಮೇಲ್ವರ್ಗದ ಮಹಿಳೆಯರು ಲಲಿತ ಕಲೆಗಳಲ್ಲಿ ಭಾಗವಹಿಸ್ತಾ ಇದ್ದರು. ಗ್ರಾಮೀಣ ಮಹಿಳೆಯರು ಕೃಷಿ, ಮನೆಗೆಲಸದಲ್ಲಿ ತೊಡಗ್ತಾ ಇದ್ದರು. ಇದು ಮಹಿಳೆಯರಿಗೆ ಅಲ್ಲಿ ಇದ್ದಂತಹ ಸ್ಥಾನಮಾನ. ಇನ್ನು ಆರ್ಥಿಕ ಸ್ಥಿತಿ. ಕೃಷಿಗೆ ಸಂಬಂಧಿಸಿದಂತೆ ಅಪಾರವಾದ ಬದಲಾವಣೆಗಳನ್ನು ಸುಲ್ತಾನರು ಜಾರಿಗೆ ತರ್ತಾರೆ. ಹಿಂದೆ ನಾವು ನೋಡಿದ್ವಿ ರೈತರಿಗಾಗಿ ಏನೆಲ್ಲ ಯೋಜನೆಗಳನ್ನು ರೂಪಿಸಿದ್ರು ಅಂತ. ಕಂದಾಯ ದರದ ನಿಗದಿ, ಸಂಗ್ರಹದಲ್ಲಿ ಹಿಂದಿನ ಕಾಲದಲ್ಲಿದ್ದಂತಹ ಬದಲಾವಣೆಗಳು, ಪದ್ಧತಿಗಳು ಇಲ್ಲಿ ಬದಲಾಗ್ತವೆ. ಬಡ ರೈತರಿಂದ ಹಿಡಿದು ಶ್ರೀಮಂತ ರೈತನೂ ಸಹ ಕಂದಾಯವನ್ನು ಕಟ್ಟಲೇಬೇಕು ಅನ್ನುವಂತಹ ಸುಲ್ತಾನರ ಕಾಲದ ಕಂದಾಯ ನೀತಿಯಲ್ಲಿ ಈ ಥರದ ಒಂದು ಕಂದಾಯ ನೀತಿ ವಿಶಿಷ್ಟ ಆಗಿತ್ತು. ಸಾರಿಗೆ ಸಂಪರ್ಕಗಳು ಇಲ್ಲಿ ಸುಧಾರಣೆಗೆ ಒಳಪಟ್ಟವು. ಗುಜರಾತ್ ಮತ್ತು ಬಂಗಾಳದ ನಡುವೆ ರಸ್ತೆ ಸಾರಿಗೆ ವ್ಯವಸ್ಥೆ ಇತ್ತು. ಇನ್ನು ಚಿನ್ನ, ಬೆಳ್ಳಿ ಆಭರಣಗಳು, ರೇಷ್ಮೆ ಬಟ್ಟೆ ತಯಾರಿಕೆಯ ಕಾರ್ಖಾನೆಗಳು ಇವುಗಳನ್ನು ಗಣ್ಯ ವರ್ತಕರು ನಡೆಸ್ತಾ ಇದ್ದರು. ಕುಶಲಕರ್ಮಿಗಳಿಗೆ ಉತ್ತೇಜನ ದೊರೆಯುತ್ತೆ. ಭಾರತದ ಕರಕುಶಲ ವಸ್ತುಗಳು ಯುರೋಪಿನ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡ್ತವೆ. ವಿದೇಶಿ ವರ್ತಕರು ಮಧ್ಯಕಾಲದ ಎಲ್ಲ ಸಣ್ಣ ದೊಡ್ಡ ಪಟ್ಟಣಗಳ ಮಾರುಕಟ್ಟೆಗೂ ಸಹ ಬರ್ತಾಯಿದ್ರು.
ಇದು ಆರ್ಥಿಕ ಪರಿಸ್ಥಿತಿ. ಇನ್ನು ಸಾಹಿತ್ಯಕ್ಕೆ ಈ ದೆಹಲಿ ಸುಲ್ತಾನರು ಕೊಟ್ಟಂತಹ ಕೊಡುಗೆಗಳೇನು ಅಂತಂದರೆ, ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರು ಸುಲ್ತಾನರುಗಳ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದರು. ಅವರ ಕೃತಿಗಳು ಅರೇಬಿಕ್, ಪರ್ಷಿಯನ್ ಭಾಷೆಯಲ್ಲಿ ಈಗ ಸಿಗ್ತವೆ. ಮಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿ ಯಾರ್ಯಾರಿದ್ರು? ಅಲ್ಬೋರಿ ಅನ್ನುವಂತಹ ಒಬ್ಬ ವಿದ್ವಾಂಸ ಇದ್ದ. ಇವನು ತತ್ವಜ್ಞಾನಿ ಆಗಿದ್ದ, ಗಣಿತಶಾಸ್ತ್ರ ಆಗಿದ್ದ ಮತ್ತು ಸಾಹಿತಿ ಕೂಡ ಆಗಿದ್ದ. ಇವನು ಬರೆದಂತಹ ಕಾವ್ಯ ಅಂದರೆ ಕಿತಾಬುಲ್ ಹಿಂದ್ ಅನ್ನುವಂತಹ ಕೃತಿಯನ್ನು ಇವನು ರಚನೆ ಮಾಡ್ತಾನೆ. ಇನ್ನು ಹಸನ್ ನಜಾಮಿ ಏನು ಮಾಡ್ತಾರೆ? ತಾಜುಲ್ ಮಾಸಿಲ್ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡ್ತಾನೆ. ಮಿನ್ಹಾಜಸ್ ಸಿರಾಜ್ ಜುರ್ಬನಿ ಅನ್ನುವಂಥವನು ಏನು ಮಾಡ್ತಾನೆ? ತಬಖತ್ ಇ ನಾಸರಿ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಅಮೀರ್ ಖುಸ್ರು 6 ಪ್ರಮುಖ ಗ್ರಂಥಗಳನ್ನು ರಚಿಸಿ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಇವನು ರಚಿಸಿದ್ದು 6 ಕೃತಿಗಳು. ಅವುಗಳಲ್ಲಿ ಏನಿತ್ತು? ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಇತ್ತು. ಇವನನ್ನು ಅಮೀರ್ ಖುಸ್ರುವನ್ನು ಭಾರತದ ಗಿಳಿ ಅಂತ ಕರೆಯಲಾಗುತ್ತೆ. ಇನ್ನು ಜಯಾಯುದ್ದೀನ್ ಬಕಾನಿ ತಾರಿಕ್ ಇ ಫಿರೋಜ್ ಶಾಹಿ ಮತ್ತು ಫಿರೋಜ್ ತುಘಲಕ್ನು ಪುತುಹತ್ ಇ ಫಿರೋಜ್ ಶಾಹಿ ಅನ್ನುವಂತಹ ಕೃತಿಗಳನ್ನು ರಚಿಸ್ತಾರೆ. ಇದು ದೆಹಲಿ ಸುಲ್ತಾನರು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವರ ಭಾಗ ಏನು ಅಂತಂದರೆ, ದೆಹಲಿ ಸುಲ್ತಾನರು ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಅನ್ನುವಂತಹ ಒಂದು ಶೈಲಿಯನ್ನು ಜಾರಿಗೆ ತರ್ತಾರೆ. ಇದು ಒಂದು ಸಾಂಸ್ಕೃತಿಕ ಶೈಲಿ, ವಾಸ್ತುಶಿಲ್ಪದ ಶೈಲಿ. ಕಮಾನುಗಳು, ಗುಮ್ಮಟಗಳು, ಮಿನಾರ್ಗಳು ಈ ಒಂದು ಶೈಲಿಯ ಲಕ್ಷಣಗಳಾಗಿದ್ದು, ದೆಹಲಿ ಸುಲ್ತಾನರು ಕೋಟೆ, ಮಸೀದಿ, ಅರಮನೆ, ಸಾರ್ವಜನಿಕ ಕಟ್ಟಡ, ಮದರಸ, ಧರ್ಮಶಾಲೆಗಳನ್ನು ರಚನೆ ಮಾಡ್ತಾರೆ. ಈ ಎಲ್ಲ ಇದಕ್ಕೆ ಉದಾಹರಣೆ, ಇಂಡೋ ಇಸ್ಲಾಮಿಕ್ ಶೈಲಿಗೆ ಒಂದು ಉದಾಹರಣೆ ಅಂತಂದರೆ ದೆಹಲಿಯ ಕುವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಅಲೈ ದರ್ವಾಜ ಮತ್ತು ಜಮೈತ್ ಖಾನ ಮಸೀದಿಗಳು. ಇವುಗಳು ಇಂಡೋ ಇಸ್ಲಾಮಿಕ್ ಶೈಲಿಯಿಂದ ಕಟ್ಟಲ್ಪಟ್ಟಂಥವು. ಇದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ದೆಹಲಿ ಸುಲ್ತಾನರು ಕೊಟ್ಟಂತಹ ಕೊಡುಗೆಗಳು. ಈ ಪಾಠದಲ್ಲಿ ನಾವು ಏನು ಕಲಿತ್ವಿ? ತುಘಲಕ್ ಸಂತತಿ ಬಗ್ಗೆ ಕಲಿತ್ವಿ, ಘಿಯಾಸುದ್ದೀನ್ ಬಗ್ಗೆ ಕಲಿತ್ವಿ, ಮೊಹಮ್ಮದ್ ಬಿನ್ ತುಘಲಕ್ ಅವನ ಆಡಳಿತ ಸುಧಾರಣೆಗಳ ಬಗ್ಗೆ ಕಲಿತ್ವಿ. ಹಾಗೆ ಸೈಯದ್ ಸಂತತಿಯಲ್ಲಿ ನಾವು ಹಲವಾರು ರಾಜರುಗಳ ಬಗ್ಗೆ ಕಲಿತ್ವಿ, ಲೋಧಿ ಸಂತತಿಯ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ದೆಹಲಿ ಸುಲ್ತಾನರು ಆಡಳಿತ ಪದ್ಧತಿ ಹೇಗಿತ್ತು, ಅವರ ಸಾಮಾಜಿಕ ವ್ಯವಸ್ಥೆ, ಅಲ್ಲಿನ ಆರ್ಥಿಕ ಸ್ಥಿತಿ ಹೇಗಿತ್ತು ಮತ್ತು ಅವರು ಸಾಹಿತ್ಯಕ್ಕೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳೇನು, ಇದನ್ನೆಲ್ಲ ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮತ್ತು ಪುನರ್ವರ್ಗಾವಣೆ ಮಾಡಿದಂತಹ ದೊರೆ ಯಾರು? ಮತ್ತು 2ನೇ ಪ್ರಶ್ನೆ, ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು? ಈ 2ನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ಉತ್ತರಗಳನ್ನಾಗಲಿ ನಿಮ್ಮ ಅಭಿಪ್ರಾಯಗಳನ್ನಾಗಲಿ ತಿಳಿಸಿ. ಹಾಗೆ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.